ಉರಿತಿದೆ ಅಮ್ಮ, ಉರಿತಿದೆ. ಕನಕ, ತುಂಬಾ ನೋವಾಗ್ತಿದ್ಯಾ? ಊರಿ ಹೂವಾಗ್ತಿದೆ. ಆದ್ರೆ ನೀವ್ ಇದೇ ರೀತಿ ನನ್ ಪಕ್ಕ ಕೂತಿರ್ತೀರಾ ಅಂದ್ರೆ ನಾನ್ ದಿನ ಬರೆ ಹಾಕಿಸ್ಕೋತೀನಿ. ಛೇ, ಯಾಕೆ ಕನಕ ಅಂತ ಮಾತಾಡ್ತೀಯ? ನೀನ್ ಬರ ಹಾಕ್ಸ್ಕೊಂಡ್ರೆ ಮಾತ್ರ ನಾನು ನಿಂಗೆ ಉಪಚಾರ ಮಾಡೋದು. ನೀನ್ ಚೆನ್ನಾಗಿದ್ದಾಗ ನಾನು ನಿನ್ನ ಪ್ರೀತಿನ ನೋಡ್ಕೋತಿರ್ಲಿಲ್ವಾ? ಅಯ್ಯಯ್ಯೋ, ಯಾರೇ ಇಲ್ಲ ಅಂತಿದ್ದಾರೆ. ಆದ್ರೆ ನೀವು ನನ್ ಒಳ್ಳೆದಕ್ಕೆ ಪೂಜೆ ಮಾಡ್ತಿದ್ದಾರೆ ಅಂದ್ರೆ ಆ ನಂಬಿಕೆ ನಿಮಗೆ ಇನ್ನೂ ಇದೆ ಅಂದ್ರೆ ನಾನು ಎಷ್ಟು ಬರೆ ಬೇಕಾದ್ರೂ ಹಾಕಿಸ್ಕೋತೀನಿ. ಬೇಡ ಕನಕ, ನಾನ್ ತಪ್ಪು ಮಾಡ್ಬಿಟ್ಟೆ. ಎಜುಕೇಟೆಡ್ ಆಗಿ ವಿವೇಕನ ಇಲ್ದೆ ಈ ಮೂಢನಂಬಿಕೆಗೆ ನಿನ್ನ ಬಲಿಪಶು ಮಾಡ್ಬಿಟ್ಟೆ. ನನ್ ಕಣ್ಮುಂದೆ ನನಗೆ ಬರೆ ಹಾಕ್ಬಿಟ್ರಲ್ಲ ಕನಕ, ಎಷ್ಟು ನೋವಾಗಿರ್ಬೇಡ ನನಗೆ. ನಾನ್ ಪಾಪಿ ಕನಕ, ನಾನ್ ಪಾಪಿ. ನಿನ್ ಸ್ಥಿತಿ ನೆನ್ಸ್ಕೊಂಡ್ರೆ ಬಿಲ ಬಿಲ ಅಂತ ಒದ್ದಾಡೋಗಾಗ್ತಿದೆ. ನೀ ಆ ಡೋಂಗಿ ಮಂತ್ರವಾದಿ ಬಗ್ಗೆ ಹೇಳ್ತಾನೆ ಇದ್ದೆ. ಆದ್ರೂ ಅಮ್ಮನ ಮೇಲೆ ನಂಬಿಕೆಯಿಂದ ನಿನ್ ಮಾತನ್ನ ನಾನು ಕಿವಿಗೆ ಹಾಕೊಳ್ಳಿಲ್ಲ. ನಾನು ತುಂಬಾ ತಪ್ಪು ಮಾಡ್ಬಿಟ್ಟಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕನಕ. ಪರವಾಗಿಲ್ಲ ಬಿಡಿ. ಬರೆ ಹಾಕಿಸ್ಕೊಂಡ್ಮೇಲಾದ್ರೂ ನಿಮ್ಮ ಮನೆಯವ್ರಿಗೆ ನನಗ್ ಹುಚ್ಚಿಬಿಟ್ಟಿದೆ ಅಂತ ಅನ್ಸಿದ್ರೆ ನನಗದೇ ಸಂತೋಷ. ಹುಚ್ಚಿ ಅನ್ಸ್ಕೊಳ್ಳೋ ವೇದನೆಗಿಂತ ಈ ನೋವು ದೊಡ್ಡ. ಬೇಕಾದ್ರೆ ಈ ತರ ಇನ್ನೂ 10 ಬರೆಗಳನ್ನ ಹಾಕ್ಸ್ಕೋತೇನೆ. ಅಯ್ಯೋ ಕನಕ, ದಯವಿಟ್ಟು ಈಗೆಲ್ಲ ಮಾತಾಬೇಡ. ನಿನ್ ಒಂದೊಂದು ಮಾತು ನನ್ನ ಹೃದಯಕ್ಕೆ ಬರೆ ಆಗ್ತಾಗ ಆಗ್ತಿದೆ. ನನ್ ಕೈ ಸಹಿಸಕ್ ಆಗಲ್ಲ ಕನಕ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇನ್ಮೇಲೆ ಯಾವತ್ತು ಹೀಗಾಗ್ದಿರೋ ತರ ನೋಡ್ಕೋತೀನಿ. ಏನಕ್ಕ ಇದು? ಗಣೇಶನ್ ಮಾಡಕ್ ಹೋಗಿ ಅವ್ರಪ್ಪ ಈಶ್ವರನ್ ಮಾಡ್ದಂಗ ಆಯ್ತು. ಛೇ, ಅಣ್ಣ ಇಷ್ಟ್ರ ಮಟ್ಟ ಕೂಗಾಡ್ತಾನೆ ಅಂತ ನಾ ಅನ್ಕೊಂಡೇ ಇರ್ಲಿಲ್ಲ. ಅದು ಅವನನ್ನ ಕೇಳಿ ತಾನೆ ಮಾಡಿದ್ದು. ದೆವ್ವ ಬಿಡಿಸೋದಂದ್ರೆ ಸುಮ್ಮನೆ ಆಗುತ್ತಾ? ಬೇವಿನ ಸಪ್ಪಲು ಬರ್ಸ್ಬೇಕು, ಬರೇನೋ ಹಾಕಬೇಕು. ಅಷ್ಟಕ್ಕೆ ಈ ಅವಿನಾಶ ತಲೆ ಕೆಡ್ಸ್ಕೊಂಡ್ರಾಗತ್ತೇನಕ್ಕ? ಒಟ್ನಲ್ಲಿ ನಮ್ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಆ ಕನಕ ಬಚಾವಾಗ್ಬಿಟ್ಲು. ಅಕ್ಕ ನೋಡ್ತಿರೋ, ಮಂತ್ರವಾದಿ ಹಾಕಿರೋ ಒಂದೇ ಬರೆಗೆ ಕನಕ ಅಳ್ಳಾಡೋಗಿರ್ತಾಳೆ. ಕಣ್ಣು ಮುಚ್ಚಿದ್ರೆ ಸಾಕು, ಒಬ್ಬ ರಾಕ್ಷಸ ಕಾದ ಸಲಾಕೆನ ಕೈಯಲ್ಲಿ ಹಿಡ್ಕೊಂಡು ಬರ್ತಿರೋ ಹಾಗೆ ಕನಸು ಬೀಳ್ತಿರುತ್ತೆ. ಕನಕ ಹಾಗೆ ಒದ್ದಾಡೋಗ್ಬಿಡ್ತಾಳೆ. ನೀಲ್ಕಂಠ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನನಗೆ ಯಾಕೋ ಆ ಮಂತ್ರವಾದಿ ಮಾಡಿದ್ ಸರಿ ಇಲ್ಲ ಅನ್ಸ್ತಾ ಇದೆ. ಯಾಕಕ್ಕ? ಸಾಕ್ ಸುಮ್ನೆ ಇರ್ರಿ. ಏನೋ ಪೂಜೆ ಮಂತ್ರ ಅಂದ್ರೆ ಪರವಾಗಿಲ್ಲ, ಅದ್ ಬಿಟ್ಟು ದೆವ್ವ ಬಿಡಿಸ್ತೀನಿ ಅಂತ ಬೇವಿನ ಸೊಪ್ಪು ತಗೊಂಡು ಹೊಡಿಯೋದು, ಬರೆ ಹಾಕೋದು ಮಾಡಿದ್ರೆ ಯಾರು ಸಹಿಸ್ತಾರೆ? ನೋವಾಗಲ್ವಾ? ಹೌದು, ಅವ್ನ್ ಬರೆ ಹಾಕೋದಕ್ಕೆ ಯಾರು ಹೇಳಿದ್ರು? ಆ ಡೋಂಗಿ ಮಂತ್ರವಾದಿದು ತುಂಬಾನೇ ಓವರ್ ಆಕ್ಟಿಂಗ್ ಆಯ್ತು. ಅವಳಿಗೆ ಬರೀ ಮಾತಲ್ಲಿ ಹೆದರ್ಸಿದ್ರೆ ಸಾಕಾಗ್ತಿತ್ತು. ಅದನ್ ಬಿಟ್ಟು ಇಷ್ಟೆಲ್ಲ ಮಂತ್ರ ಬೇಕಿತ್ತ? ಚಿತ್ರ, ದೆವ್ವ ಬಿಡಿಸೋದು ಅಂದ್ರೆ ಹಾಗೆ ಕಣೆ. ಮಾತೆಲ್ಲಿ ಹೇಳಿದ್ರೆ ನೀನೇ ಕೇಳಲ್ಲ, ಇನ್ನ ದೆವ್ವ ಕೇಳುತ್ತಾ? ದಂಡಂ ದಶಗುಣಂ ಭವೇತ್ ಅಂತ ದಂಡ ಎತ್ತಿದ್ರೇನೆ ಅವು ಬಗ್ಗೋದು. ಈಗ ಜಗಳ ಆಡಿದ್ ಸಾಕು, ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಯೋಚನೆ ಮಾಡಕ್ ಏನಿದೆ? ಅವಿ ಕನಕನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಾನೆ ಅನ್ಸುತ್ತೆ. ಅಲ್ಲಿಂದ ಬಂದ್ಮೇಲೆ ಇನ್ನೊಂದ್ ರೋಡ್ ಮೋಕ್ಷ ಕಾದಿದೆ. ಇಷ್ಟು ದಿನ ಅವನಿಗೆ ನಮ್ಮ ಮೇಲೆ ಪ್ರೀತಿ ಅಭಿಮಾನ ಅನ್ನೋದೆಲ್ಲ ಇತ್ತು. ಈಗೇನಾದ್ರೂ ಮಂತ್ರವಾದಿ ಕನಕನ್ ಕಾಟ ಕೊಡಕ್ಕೆ ನಾವೇ ಕಾರಣ ಅಂತ ಗೊತ್ತಾದ್ರೆ ಇನ್ಮೇಲೆ ಅವನು ನಮ್ಮನ್ನ ತಲೆ ಎತ್ ಕೂಡ ನೋಡಲ್ಲ. ಅವನ್ಗೆ ಹೇಗೆ ಗೊತ್ತಾಗುತ್ತೆ ನಾವೇ ಉದ್ದೇಶ ಪೂರ್ವಕವಾಗಿ ಕರ್ಸಿದೀವಿ ಅಂತ? ಕನಕನ್ಗೆ ಒಳ್ಳೇದಾಗ್ಲಿ ಅಂತ ತಾನೇ ಅಕ್ಕ ಕರ್ಸಿದೀವಿ ಅಂತ ಹೇಳಿರೋದು. ಅವಿ ಆ ಮಂತ್ರವಾದಿನ ಹಿಡಿದು 4 ಒದ್ದು ಬಾಯಿ ಬಿಡಿಸ್ಬಿಟ್ರೆ ಅಂತ ಯೋಚನೆ ಆಗ್ತಾ ಇದೆ. ನನಗೆ ಆ ಯೋಚನೆಗಿಂತ ಇನ್ನೊಂದು ಯೋಚನೆ ಶುರುವಾಗಿದೆ. ರೀ, ಯೋಚನೆನಾ? ಏನ್ರಿ ಅದು? ಆ ಸ್ವಾಮಿ ಬಾಗ್ಲಲ್ಲಿ ನಿಂತ್ಕೊಂಡು ನಿಮ್ ಮನೆ ಸರ್ವನಾಶ ಆಗೋಗ್ಲಿ ಅಂತ ನೆಟ್ಕೆ ಮುರಿದು ಶಾಪ ಹಾಕಿ ಹೋದ್ನಲ್ಲ, ಅವ್ನು ಹೇಳ್ದಂಗೆ ಆಗ್ಬಿಟ್ರೆ? ರೀ, ಅವನೊಬ್ಬ ಡೋಂಗಿ ಮಂತ್ರವಾದಿ. ಮಂತ್ರಕ್ಕಿಂತ ಉಗುಳ್ಬಾರೋ ಅನ್ನೋ ಜಾತಿ ಅವನು. ಅವನೇನೋ ಹೇಳ್ಬಿಟ್ರೆ ಹಾಗೆ ಆಗ್ಬಿಡತ್ತಾ? ಏ ಚಿತ್ರ, ನಾವು ಕನಕನ್ಗೆ ಹುಚ್ಚಿಡ್ಸಕ್ ಹೊರಟಿದ್ದೇನೋ ನಿಜ. ಆದ್ರೆ ಅವಳು ರಾತ್ರಿ ಹೊತ್ತು ಒಬ್ಳೆ ಎದ್ದು ಓಡಾಡ್ತಿದ್ದದನ್ನ ನೀನೇ ನೋಡಿದ್ಯಲ್ಲ. ಅದು ಪ್ರೇತನೋ ಭೂತನೋ ಇರಬೇಕು.
ಅರ್ಧಂಬರ್ಧ ಪೂಜೆ ಆಯ್ತು ಅಂತ ಕನ್ಕನ್ ಮೇಲೆ ಅಟ್ಕಾಯಿಸ್ಕೊಂಡು ನಮ್ಮನ್ನೇ ಮುರ್ಕೊಂಡೋಗ್ಬಿಟ್ರೆ? ಏನ್ ನೀಲ್ಕಂಠ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಯಾವ ದೆವನೂ ಇಲ್ಲ, ಪಿಶಾಚಿನೂ ಇಲ್ಲ. ಆ ದೆವಕ್ಕಿಂತ ಜಾಸ್ತಿ ನೀನ್ ನಮ್ಮನ್ನ ಹೆದರ್ಸ್ತಾ ಇದ್ಯಾ. ಹೋಗು, ಆ ಮಂತ್ರವಾದಿನ ಹುಡುಕಿ ಅವನಿಗೇನ್ ಕೊಡ್ಬೇಕೋ ಕೊಟ್ಟು ಸಮಾಧಾನ ಹೇಳ್ಬಿಟ್ ಬಾ. ಹೋಗು. ಸರಿ ಕಣಕ್ಕ. ಏನ್ ಕನಕ ಇದು? ನೀವು ಎಜುಕೇಟೆಡ್, ನಿಮ್ಮಂಥವರು ಇಂಥ ಮೌಢ್ಯ ಕಂದಾಚಾರಗಳನ್ನ ನಂಬ್ತಾರ? ಇದಕ್ಕೆಲ್ಲ ನೀವು ಹೇಗೆ ಒಪ್ಕೊಂಡ್ರಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ಡಾಕ್ಟರ್, ಕೆಲವು ಸಾರಿ ನಮ್ಮ ನಂಬಿಕೆಗಿಂತ ಬೇರೆಯವ್ರ ಭಾವನೆಗಳೇ ಮುಖ್ಯ ಆಗತ್ತೆ. ಅವ್ರ ಭಾವನೆಗೆ ನೋವು ಮಾಡಬಾರ್ದು ಅಂತ ಇದನ್ನೆಲ್ಲ ಸಹಿಸ್ಕೋಬೇಕಲ್ಲ. ಛೇ, ದಿಸ್ ಇಸ್ ವೆರಿ ಇನ್ಹ್ಯೂಮನ್. ಯಾರಾದರೂ ಈ ಥರ ನಡ್ಕೋತಾರ? ನಾನು ನಿಮ್ಮ ಫ್ಯಾಮಿಲಿ ಡಾಕ್ಟರ್. ನನ್ನ ಪರ್ಮಿಷನ್ ಇಲ್ಲದೆ ನಿಮ್ಮ ಮನೆಯವರು ಇದನ್ನೆಲ್ಲ ಯಾಕೆ ಮಾಡಿದ್ರು? ಅಲ್ಲ, ಕಾದ್ ಕಬ್ಬಿಣದ ಸಲಾಕೆನಲ್ಲಿ ಬರೆ ಹಾಕಿದಾರಲ್ಲ, ಅವ್ರೇನ್ ಮನುಷ್ಯರ ಅಂತ ನನಗೆ ಅನುಮಾನ ಬರ್ತಾ ಇದೆ. ದೆವ್ವ ಬಿಡಿಸೋದಂತೆ, ದೆವ್ವ ಬಿಡಿಸೋದು. ಛೇ, ದೆವ್ವ ಬಿಡಿಸ್ಬೇಕಾಗಿರೋದು ನಿಮಗಲ್ಲ, ನಿಮ್ಮ ಮನೆಯವ್ರಿಗೆ ಅಂತ ನನಗೀಗ ಅನುಮಾನ ಬರ್ತಿದೆ. ನಡೀರಿ, ನಾನೇ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯವ್ರಿಗೆ ದೆವ್ವ ಬಿಡಿಸ್ತೀನಿ. ಅಯ್ಯೋ, ಹಾಗೆಲ್ಲ ಏನು ಮಾಡಬೇಡಿ ಡಾಕ್ಟರ್. ಆಗಿದಾಗೋಯ್ತು, ಈಗ ಯಾಕೆ ಹಳೆದನ್ನೆಲ್ಲ ಕೆತ್ಕೋದು? ನಿಮ್ಮ ಮನೆಯವರು ಈ ಥರ ಮೃಗಗಳ ಥರ ವರ್ತಿಸ್ತಾರೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಅವಿನಾಶ್, ನೀವು ಮನೇಲಿ ಇರ್ಲಿಲ್ವಾ? ಮಿಸ್ಟರ್ ಅವಿನಾಶ್, ನಿಮ್ಮನ್ನೇ ಕೇಳ್ತಾ ಇರೋದು, ನೀವು ಮನೇಲಿ ಇರ್ಲಿಲ್ವಾ? ಇದ್ದೆ ಡಾಕ್ಟರ್. ವಾಟ್? ನೀವು ಮನೇಲೇ ಇದ್ರಾ? ನೀವು ಮನೇಲಿದ್ದು ನಿಮ್ ಕಣ್ಣೆದುರಿಗೆ ಇಷ್ಟೆಲ್ಲ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಾ? ನಿಮ್ಗೇನೋ ಅನ್ನಿಸ್ಲೇ ಇಲ್ವಾ? ಸಾರಿ ಡಾಕ್ಟರ್, ನನಗೆ ಪೂಜೆ ಮಾಡೋದು ಅಂದ್ರೆ ಈ ತರ ಹಿಂಸೆ ಮಾಡೋದು ಅಂತ ಅನ್ಕೊಂಡಿರ್ಲಿಲ್ಲ. ಡಾಕ್ಟರ್, ಇದರಲ್ಲಿ ಇವ್ರದ್ದೇನೂ ತಪ್ಪಿಲ್ಲ. ಪೂಜೆಗೆ ನಾನೇ ಒಪ್ಪಿಗೆ ಕೊಟ್ಟಿದ್ದು. ಇಲ್ಲ ಡಾಕ್ಟರ್, ನಾನು ತುಂಬಾ ತಪ್ಪು ಮಾಡ್ಬಿಟ್ಟೆ. ನಾನು ಇದನ್ನೆಲ್ಲ ಬೇಡವೇ ಬೇಡ ಅಂತ ಹೇಳ್ಬೇಕಿತ್ತು. ನಾನು ಕ್ಷಮೆ ಇಲ್ದಿರೋ ತಪ್ಪು ಮಾಡ್ಬಿಟ್ಟೆ. ಇಲ್ಲ ರೀ, ನೀವ್ಯಾಕೆ ಅಷ್ಟೊಂದು ನೊಂದ್ಕೋತೀರ? ನನ್ ಒಳ್ಳೇದಕ್ಕೆ ಅಂತ ತಾನೇ ಮಾಡಿದ್ದು. ಸಾಕ್, ನಿಲ್ಲಿಸ್ತೀರಾ? ಛೇ, ನಿಮ್ಮಿಬ್ರದು ಅತಿ ಆಯ್ತು. ಕನಕ, ನೀವ್ ಯಾಕೆ ಇದನ್ನ ವಿರೋಧಿಸ್ತಿಲ್ಲ? ನೀವ್ ಯಾಕೆ ಇದನ್ನೆಲ್ಲ ಸಹಿಸ್ಕೊಂಡಿದ್ದೀರಾ? ಡಾಕ್ಟರ್, ನನಗೆ ಯಾರನ್ನೂ ನೋಯಿಸೋದು ಇಷ್ಟ ಆಗಲ್ಲ. ಆದ್ರೆ ಏನ್ ಮಾಡ್ಲಿ, ನನ್ನಿಂದ ನನಗೆ ಗೊತ್ತಿಲ್ಲದೆ ಅವಾಗ ಸಣ್ಣ ಪುಟ್ಟ ತೊಂದರೆಗಳಾಗತ್ತೆ. ಅದಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಕೊಡೋದ? ಇಂಥ ಶಿಕ್ಷೆ ಕೊಡೋ ಅಧಿಕಾರ ಅವ್ರಿಗೇನಿದೆ? ಅಷ್ಟಕ್ಕೂ ನೀವ್ಯಾಕೆ ಇದನ್ನು ಸಹಿಸ್ಕೋಬೇಕು? ಡಾಕ್ಟರ್, ಈ ಟ್ರೀಟ್ಮೆಂಟ್ ಇಂದಲೋ ಇಲ್ಲ ಆ ಪೂಜೆ ಇಂದಲೋ ನನಗೆ ಆ ಮನೆಗೆ ಒಳ್ಳೇದಾಗತ್ತೇನೋ ಅನ್ನೋ ಆಸೆ ಅವ್ರಿಗೆ. ನನಗೋಸ್ಕರ ಅಷ್ಟೊಂದು ಕಷ್ಟಪಡೋ ಅವ್ರಿಗೆ ನಾನು ಸ್ಪಂದಿಸೋದು ಬೇಡವಾ? ಕನಕ, ಎಷ್ಟು ಮುಗ್ಧೆ ನೀವು! ಮನೆಯವ್ರಿಗೆ ಒಳ್ಳೇದಾಗತ್ತೆ ಅಂತ ನಿಮ್ಮನ್ನ ನೀವೇ ಸುಟ್ಕೊಳ್ಳೋದ? ಅವಿನಾಶ್,
ಐ ರಿಯಲಿ ಫೀಲ್ ಸಾರಿ. ಮನೆಯಲ್ಲಿ ನೀವಿದ್ದು ಇದಕ್ಕೆ ಆಸ್ಪದ ಕೊಡಬಾರ್ದಿತ್ತು. ಇನ್ ಮುಂದೆ ಹೀಗಾಗದ ಹಾಗೆ ನೋಡ್ಕೊಳ್ಳಿ. ಸರಿ ಡಾಕ್ಟರ್. ಕನಕ, ಈ ಮಾತ್ರೆಗಳನ್ನ ಒಂದು ವಾರ ತಗೊಳ್ಳಿ, ಬೇಗ ಗುಣ ಆಗುತ್ತೆ. ಸರಿ ಡಾಕ್ಟರ್, ನಾವಿನ್ ಬರ್ತೀವಿ. ಆಯ್ತು. ನೀವ್ ಹೇಳ್ತಿರೋದೆಲ್ಲ ನಿಜಾನಾ? ನಾನ್ ಯಾಕಮ್ಮ ಸುಳ್ಳು ಹೇಳಬೇಕು? ಅವಳು ವರ್ತನೆನೆ ವಿಚಿತ್ರ ಅನ್ನಿಸ್ಬಿಡಿದೆ. ಒಬ್ಬೊಬ್ಳೆ ಮಾತಾಡ್ಕೋತಾಳೆ, ತನಗೆ ತಾನೇ ನಗ್ತಿರ್ತಾಳೆ. ಅದಲ್ದೆ ಡೆಡ್ ಆಗಿರೋ ಫೋನ್ ಹಿಡ್ಕೊಂಡು ಗಂಡ್ಗಟ್ಲೆ ಮಾತಾಡ್ತಾಳೆ. ಅಷ್ಟೇ ಅಲ್ಲ, ಕೈಗೆ ಸಿಕ್ಕಿ ಚಕ್ ಹರಿದಾಕ್ತಾಳೆ, ದುಡ್ಡು ತಗೊಂಡೋಗಿ ಸುಟ್ಟಾಕ್ತಾಳೆ. ರಾತ್ರಿ ಹೊತ್ತು ಒಬ್ಬೊಬ್ಳೆ ಈಚೆ ಹೋಗ್ತಾಳೆ, ಎಲ್ಲೋ ಹೋಗಿ ಮಲ್ಗಿರ್ತಾಳೆ. ನಮ್ಗಂತೂ ತುಂಬಾ ಭಯ ಅನ್ಸುತ್ತೆ. ಇಷ್ಟೆಲ್ಲ ಆಗಿದೆ, ನಮಗೊಂದು ಮಾತು ತಿಳಿಸ್ಬಾರ್ದಾಗಿತ್ತಾ? ಯಾರಿಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಈಗ ಕನಕಂಗೆ ಹೆತ್ತಮ್ಮ ಬೇರೆ ಇದ್ದಾರೆ. ಅವಳಿಗೆ ಅವ್ರಂದ್ರೆ ಪ್ರಾಣ. 3 ಹೊತ್ತು ಅವ್ರದೇ ಧ್ಯಾನ. ಅವ್ರಿಗೆ ಹೇಳ್ಬೇಕಾ ಇಲ್ಲ ನಿಮಗ್ ಹೇಳ್ಬೇಕಾ ಅನ್ನೋದೇ ಗೊತ್ತಾಗ್ಲಿಲ್ಲ. ನಿಮ್ಗೆ ಹೇಳಿದ್ದ ಅವಳು ಗೊತ್ತಾದ್ರೆ ಹುಚ್ಚು ಹೆಚ್ಚಾಗಿ ಎಲ್ಲಿ ಗಲಾಟೆ ಮಾಡ್ತಾಳಂತ ಭಯನೂ ಆಯ್ತು. ಯಾಕೆ? ನನ್ನನ್ನು ಅಷ್ಟು ಇಷ್ಟಪಡದೇ ಇರೋಷ್ಟು ಬದಲಾಗ್ಬಿಟ್ಟಿದ್ದಾಳ ಕನಕ? ಬದಲಾಗೋದು ಅಂತಲ್ಲ, ಅವಳ ಮನಸ್ಸು ಒಂದೇ ತರ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಯಾವ ಕ್ಷಣದಲ್ಲಿ ಏನ್ ಆತಂಕ ಮಾಡ್ಬಿಡ್ತಾಳಂತ ಭಯ ಆಗುತ್ತೆ. ನಮ್ಗೊಂದು ಮಾತು ಹೇಳಿದ್ರೆ ಸ್ವಲ್ಪ ದಿವಸ ನಮ್ಮನೆ ಕರ್ಕೊಂಡು ಹೋಗ್ತಿದ್ವಿ. ನೀವ್ ಹಾಗೆ ಮಾಡ್ತೀರಾ ಅಂತಾನೆ ನಾವು ನಿಮಗೆ ವಿಷಯ ತಿಳಿಸ್ಲಿಲ್ಲ. ಯಾಕೆ? ಅದ್ರಲ್ಲೇನ್ ತಪ್ಪು? ವಾತಾವರಣ ಬದಲಾವಣೆ ಆಗಿದ್ರೆ ಅವಳ ಮನಸ್ಥಿತಿನೂ ಸ್ವಲ್ಪ ಸುಧಾರಿಸ್ತಿತ್ತೇನೋ. ಅವಳ ವಾತಾವರಣ ಬದಲಾಗೋದಿರ್ಲಿ, ನಿಮ್ ವಾತಾವರಣ ಬದಲಿಸಿ ಮೇಳಕ್ಕೆ ಕಳಿಸ್ಬಿಟ್ರೆ? ಎತ್ತಮ್ಮನಿಗೆ ಪಾಯಸದಲ್ಲಿ ವಿಷ ಹಾಕಿದ್ಲು. ಇನ್ನು ನೀವು ಅವಳನ್ನ ಸಾಕಿದ್ ಬಾಡ್ಗೆ ಅಮ್ಮ, ನಿಮಗೂ ಒಂದ್ ಗತಿ ಕಾಣಿಸಲ್ಲ ಅನ್ನೋದು ಏನ್ ಗ್ಯಾರಂಟಿ? ಏನೋ ನಮ್ ಕನ್ಕಿ ಮೀನಾಕ್ಷಿ ಅವ್ರಿಗೆ ವಿಷ ಹಾಕಿದ್ಲಾ? ಹೌದು, ಅದೊಂದು ದೊಡ್ಡ ರಗ್ಳೆ ಆಗೋಯ್ತು. ಅವ್ರ ಅದೃಷ್ಟ ಚೆನ್ನಾಗಿತ್ತು, ಅದಕ್ಕೆ ಮೀನಾಕ್ಷಿ ಅತ್ತಿಗೆಗೆ ಏನೂ ಆಗ್ಲಿಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ನಮ್ ಕನ್ಕಿಗೆ ಅಷ್ಟೊಂದ್ ತಲೆ ಕೆಟ್ಟು ಹೋಗಿದ್ಯಾ? ಇವರಿಬ್ರು ಹೇಳ್ತಿರೋದ್ನ ನನ್ಗೆ ನಂಬಕ್ಕೆ ಆಗ್ತಾ ಇಲ್ಲ. ನೀವಾದ್ರೂ ಏನ್ ವಿಷಯ ಅಂತ ಸರಿಯಾಗಿ ಹೇಳಿ. ಯಾರು ಹೇಳೋದೇನೋ? ಕನಕ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಈಗ ಬರ್ತಾಳೆ. ನೀವೇ ನೋಡಿ ಅವಳು ಹೇಗ್ ತಿಕ್ಲಾಗಿ ಆಡ್ತಾಳೆ ಅಂತ. ಅಯ್ಯೋ ದೇವ್ರೆ, ನಮ್ ಕನ್ಕನ್ಗೆ ಎಂತ ಸ್ಥಿತಿ ತಂದ್ಬಿಟ್ಯಪ್ಪ. ಅಷ್ಟು ಚೆನ್ನಾಗಿದ್ದಿದ್ ಹುಡುಗಿಗೆ ಇಂಥ ಗತಿ ಯಾಕೆ ಬಂತು? ನೋಡಿ, ನೀವೇನು ಗಾಬರಿ ಆಗ್ಬೇಡಿ. ಈಗಾಗಲೇ ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀವಿ, ಎಲ್ಲ ಸರಿ ಹೋಗುತ್ತೆ. ನೀಲ್ಕಂಠ, ಸುಮ್ಮನೆ ಏನೇನೋ ಹೇಳಿ ಅವ್ರು ಗಾಬರಿ ಪಡಿಸ್ಬೇಡ. ಎಷ್ಟೇ ಆಗ್ಲಿ ಸಾಕಿದ್ದಮ್ಮ ಅಲ್ವಾ? ವಿಷಯ ಗೊತ್ತಿರ್ಲಿ ಅಂತ ಹೇಳಿದ್ವಿ, ಅದ್ರಲ್ಲಿ ತಪ್ಪೇನಿದೆ? ನೋಡಿ, ಕನಕ ಬರ್ತಾ ಇದ್ದಾಳೆ. ನೀವು ಅವಳನ್ನ ಏನು ಕೇಳೋದಕ್ಕೆ ಹೋಗ್ಬೇಡಿ, ಸುಮ್ಮನೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ಸರಿ ಸರಿ. ಅರೆ ಅಮ್ಮ, ನೀನ್ ಯಾವಾಗ ಬಂದೆ? ಈಗ ತಾನೇ ಬಂದೆ ಕಣೆ. ಅತ್ತೆ, ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಪ್ಪ. ಕನ್ಕಿ, ಇದ್ಯಾಕಮ್ಮ ಯಾವತ್ತೂ ನೋಡ್ತಾ ಇರೋ ತರ ನೋಡ್ತಿದ್ಯಾ? ಹಾಗೆಲ್ಲ ಏನಿಲ್ಲ, ನಿನ್ ನೋಡಿ ತುಂಬಾ ದಿವಸ ಆಯ್ತಲ್ಲ, ಅದಕ್ಕೆ ನೋಡ್ತಿದ್ದೆ ಅಷ್ಟೆ. ಅಮ್ಮ, ಅಜ್ಜಿ, ಅಣ್ಣ, ಅತ್ತಿಗೆ ಅವರೆಲ್ಲ ಹೇಗಿದ್ದಾರೆ? ಎಲ್ರೂ ಚೆನ್ನಾಗಿದ್ದಾರೆ ಕಣೆ. ನೀನ್ ಹುಷಾರಾಗಿದ್ಯಾ? ನನಗೇನಮ್ಮ ಆಗಿದೆ, ನಾನು ಚೆನ್ನಾಗೇ ಇದ್ದೀನಲ್ಲ. ಹಾ, ಎಷ್ಟು ಚೆನ್ನಾಗಿದ್ಯಾ ಅಂತ ಗೊತ್ತಾಗ್ತಾ ಇದೆ. ಎಷ್ಟು ಬಡವಾಗಿ ಹೋಗಿದ್ಯಾ ನೋಡು. ಯಾವುದೋ ವಿಷಯ ಮನ್ಸಿಗೆ ಹಚ್ಕೊಂಡು ಕೊರಗ್ತಿದ್ಯಾ ಅನ್ಸುತ್ತೆ. ಕನ್ಕಿ, ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು ಕಣೆ, ಬಾ. ಈಗೆಂತ ಮಾತು? ಮೊದಲು ಊಟ ಮಾಡಿ, ಆಮೇಲೆ ಅಮ್ಮ ಮಗಳು ಕೂತ್ಕೊಂಡು ಮಾತಾಡೋರಂತೆ. ಚಿತ್ರ, ಊಟಕ್ಕೆ ರೆಡಿ ಮಾಡಿ. ಅಮ್ಮ, ನಾನು ಹೋಗಿ ಫ್ರೆಶ್ ಆಗಿ ಬರ್ತೇನೆ.
ಅಮ್ಮ ಯಾಕೆ ನನಗೆ ಇಷ್ಟೊಂದು ಇಳ್ದು ಹೋಗಿದ್ಯಾ ಅಂದ್ರು? ಆ ಥರ ಏನೂ ಇಲ್ವಲ್ಲ. ನನಗ್ ಹುಷಾರಿಲ್ಲ ಅಂತ ಅವ್ರಿಗೆ ಯಾರು ಹೇಳಿದ್ರು? ರಾಜಣ್ಣ, ತುಂಬಾ ದಿನ ಆದ್ಮೇಲೆ ಅಮ್ಮ ಮನೆಗೆ ಬಂದಿದ್ದಾರೆ. ತುಂಬಾ ತುಂಬಾ ಮಾತಾಡೋದಿದೆ. ನಿಧಾನ ಕೂತ್ಕೊಂಡು ಎಲ್ರ ಬಗ್ಗೆನೂ ವಿಚಾರಿಸ್ಬೇಕು. ಅಜ್ಜಿ ಹೇಗಿದ್ದಾರೆ, ಅಣ್ಣ ಹೇಗಿದ್ದಾರೆ, ಅತ್ತಿಗೆ ಹೇಗಿದ್ದಾರೆ ಅಂತೆಲ್ಲ ಕೇಳ್ಬೇಕು. ಇಂಥ ಟೈಮಲ್ಲಿ ನೀನ್ ಬರಲ್ಲ ನೋಡು. ಸರಿ ಬಿಡು, ನೀನ್ ಬರ್ದೇ ಇದ್ರೇನು, ಅಮ್ಮ ಬಂದಿದಾರಲ್ಲ. ಒಬ್ಬೊಬ್ಳೆ ಮಾತಾಡ್ಕೋತಾಳೆ, ತನಗ್ ತಾನೇ ನಗ್ತಿರ್ತಾಳೆ. ಅರೆ ಅಮ್ಮ, ಯಾಕೆ ಅಲ್ಲೇ ನಿಂತಿದ್ಯಾ? ಬಾ ಒಳಗೆ. ಕನಕ, ಯಾರ ಜೊತೆನೋ ಮಾತಾಡ್ತಾ ಇದ್ದಾಗಿತ್ತು? ನಾನಾ? ನನ್ ಜೊತೆಲೆ ಮಾತಾಡ್ತಿದ್ದೆ. ಕನಕ, ಏನ್ ಹೇಳ್ತಾ ಇದ್ಯಾ ನೀನು? ಮತ್ತೆ ಇಲ್ಲಿ ಯಾರಮ್ಮ ಇದ್ದಾರೆ ಮಾತಾಡ್ಕೊಳಕ್ಕೆ? ಅಲ್ಲ ಕಣೆ, ಹೀಗೊಬ್ಬೊಬ್ಳೆ ಮಾತಾಡ್ಕೋತೀಯಾ? ನನ್ಗೇನು ಹುಚ್ಚೇನಮ್ಮ ಒಬ್ಬೊಬ್ಳೆ ಮಾತಾಡ್ಕೊಳಕ್ಕೆ? ರಾಜಣ್ಣ ಬರ್ತಾನೆ. ಏನೋ, ನಿಮ್ಮಪ್ಪ ಬರ್ತಾರಾ? ಹೂನಮ್ಮ, ರಾಜಣ್ಣ ಅವಾಗವಾಗ ಬರ್ತಾ ಇರ್ತಾರೆ, ನನ್ ಜೊತೆ ಮಾತಾಡ್ತಾರೆ. ಇದೇನಮ್ಮ ಈ ತರ ಶಿಲೆ ತರ ನಿಂತ್ಕೊಂಡ್ಬಿಟ್ಟೆ? ಕನಕ, ಏನಾಯ್ತೆ? ಇದ ಐರನ್ ಮಾಡ್ಬೇಕಾದ್ರೆ ಕೈ ಸುಟ್ಕೊಂಡ್ಬಿಟ್ಟೆ ಅಮ್ಮ. ನೀನ್ ಮೊದಲು ನಡಿ, ಊಟ ಮಾಡೋಣ. ನೀನ್ ಹೋಗು, ನಾನು ಸ್ವಲ್ಪ ಮುಖ ತೊಳ್ಕೊಂಡು ಬರ್ತೀನಿ. ಸರಿಮ್ಮ, ಬೇಗ ಬಂದ್ಬಿಡು, ಕೆಳಗೆಲ್ಲ ಕಾಯ್ತಿರ್ತಾರೆ. ಅನ್ನ ಬಂತು, ಸಾರು ಬಂತು, ಪಲ್ಯ ಬಂತು, ಗೊಜ್ಜು ಬಂತು, ಹಪ್ಪಳ ಬಂತು, ಬರ್ತಾಳೆ ಚಿನ್ನದ ರಾಣಿ, ತರ್ತಾಳೆ ಮಿಂಚಿನ ದೋಣಿ, ಬರ್ತಾಳೆ ಚಿನ್ನದ ರಾಣಿ, ತರ್ತಾಳೆ ಚಿನ್ನದ ರೋಣಿ. ಎಲ್ಲರೂ ಸೇರಿ ಕೂಡಿ ಆಡುವ, ಎಲ್ಲರೂ ಸೇರಿ ಕೂಡಿ ಆಡುವ. ಬರ್ತಾಳೆ ಮ್ಯಾವ್, ತರ್ತಾಳೆ ಮ್ಯಾವ್, ತರ್ತಾಳೆ ಮ್ಯಾವ್. ಏನಿವತ್ತು ಇಷ್ಟೊಂದು ಐಟಮ್ಸ್ಗಳು ಮಾಡಿದಿರ? ಇವತ್ತೇನು ಅಂತ ವಿಶೇಷ? ವಿಶೇಷನೂ ಇಲ್ಲ, ಎಂಥದೂ ಇಲ್ಲ. ಇವರಿಗೆ ಬದನೆಕಾಯಿ ಪಲ್ಯ ಆಗಲ್ಲ, ಅಮ್ಮಂಗೆ ತೊಂಡೆಕಾಯಿ ಪಲ್ಯ ಆಗಲ್ಲ, ಆ ಪ್ರಿಯುಂಗಂತೂ ಸಾರೇ ಆಗಲ್ಲ. ಒಬ್ಬೊಬ್ರಿಗೆ ಒಂದೊಂದು ಭಕ್ಷ್ಯ ಇಡಿಸ್ಬೇಕಲ್ಲ. ನನ್ಗೇನಿಲ್ಲಪ್ಪ, ನಾನು ಯಾವ ತರಕಾರಿ ಬೇಕಾದ್ರೂ ತಿಂತೀನಿ. ಹಾಗೇನಿಲ್ಲ ಕನಕ, ನಾವು ಎಲ್ಲ ತಿಂತೀವಿ. ಆದ್ರೆ ಇವತ್ತು ನಿಮ್ಮಮ್ಮ ಬಂದಿದಾರಲ್ಲ, ಅವ್ರಿಗೇನಾದ್ರು ವಿಶೇಷವಾಗಿರ್ಲಿ ಅಂತ ನಾನೇ ಒಂದೆರಡು ಐಟಮ್ ಜಾಸ್ತಿ ಮಾಡೋದಕ್ಕೆ ಹೇಳ್ದೆ. ಅತ್ತೆ, ಒಳ್ಳೆ ಕೆಲಸನೇ ಮಾಡಿದ್ರಿ. ಹೌದು, ಏನೇನ್ ಮಾಡಿದಿರಿ? ಕನಕ, ನೀನೇ ನೋಡು, ಗೊತ್ತಾಗತ್ತೆ. ಇದಂದ್ರೆ ಅಮ್ಮಂಗೆ ಪಂಚಪ್ರಾಣ. ಚಿತ್ರ, ನೀವ್ ಕೂತ್ಕೊಳ್ಳಿ, ನಾನೇ ಬಡಿಸ್ತೀನಿ. ಅಯ್ಯಯ್ಯೋ, ಅದ್ ಹೇಗಾಗುತ್ತೆ ಕನಕ? ಅಪರೂಪಕ್ಕೆ ನಿಮ್ಮಮ್ಮ ಮನೆಗ್ ಬಂದಿದ್ದಾರೆ, ನೀನು ಅವ್ರ ಜೊತೆ ಕುತ್ಕೊಂಡು ಊಟ ಮಾಡು, ನಾನು ಎಲ್ರಿಗೂ ಬಡಿಸ್ತೀನಿ. ಸರಿ, ಇದ್ರಲ್ಲೇನಿದೆ?